ಇದನ್ನು ನೀವು ಮಕ್ಕಳಿಗೆ ಓದಿ ಹೇಳಿ. ದಯಮಾಡಿ ಶಿಕ್ಷಕರು ಹಾಗೆಯೇ ಮಕ್ಕಳು ಕೂಡ ಇದನ್ನ ರಿಪೀಟನ್ನು ಮನೆಯಲ್ಲಿ ಮಾಡಿ. ಇಲ್ಲಿ ನೀವು ನೋಡ್ಬೋದು, ಆನ್ಸರನ್ನು ಬರೆದಿದ್ದೇನೆ ನಾನು. ಎಲ್ಲ ಆನ್ಸರ್ ಕೂಡ ಮೇಲ್ಗಡೆ ನೀವು ನೋಡಿದರೆ ಸಿಗ್ತದೆ, ಆದರೆ ಅದು ನೇರವಾಗಿ ಇರೋದಿಲ್ಲ ಉತ್ತರ. ಇಲ್ಲಿ ಲಿಸನಿಂಗ್ ಆ್ಯಂಡ್ ಸ್ಪೀಕಿಂಗ್ ಸ್ಕಿಲ್ ಬಗ್ಗೆ ಕೊಟ್ಟಿದ್ದಾರೆ. ಆದಷ್ಟು ಮಟ್ಟಿಗೆ ನಾನು ಸರಿಯಾಗಿ ಉತ್ತರವನ್ನು ಬರೆದಿದ್ದೇನೆ. ದಯಮಾಡಿ ನೀವು ನೋಡಬೇಕು. ಒಂದ್ಸರಿ ವೆರಿಫೈ ಕೂಡ ಮಾಡ್ಬೋದು ನೀವು. ಇಲ್ಲಿ ತಿಳಿದೇ ಇದ್ದರೆ ಕೆಳಗಡೆ ಇಲ್ಲಿ ನಂಬರನ್ನು ಹಾಕಿದ್ದೇನೆ. ಆ ನಂಬರನ್ನು ತಿಳ್ಕೊಂಡು ಕೂಡ ನೀವೇನು ಮಾಡ್ಬೋದು, ಉತ್ತರವನ್ನು ಬರಿಬೋದು. ಹಾಗೆಯೇ ನಾವು ನೆಕ್ಸ್ಟ್ ಪೇಜಿಗೆ ಬಂದರೆ ಇಲ್ಲಿ ಏನಪ್ಪ ಅಂತಂದರೆ ಈ ಸ್ಟೋರಿಯನ್ನು ಕೊಟ್ಟಿದ್ದಾರೆ. ಈ ಸ್ಟೋರಿ ತುಂಬ ಚೆನ್ನಾಗಿದೆ. ಒಂದು ಬರ್ಡು ಮತ್ತು ಆ್ಯಂಟ್ ನಡುವೆ ಇರ್ತಕ್ಕಂಥ ಒಂದು ಸಂಬಂಧವನ್ನು ಇಲ್ಲಿ ಯಾವ ರೀತಿ ಅವೆರಡು ಸೇರಿ ತಮ್ಮ ಜೀವವನ್ನು ಉಳಿಸ್ಕೊಂಡು ಅಂತಕ್ಕಂಥ ಒಂದು ಕತೆ ಇಲ್ಲಿ ಸುಂದರವಾಗಿ ಮೂಡಿ ಬಂದಿದೆ. ಇಲ್ಲಿ ಕೇವಲ ನಾನು ಏನು ಮಾಡಿದ್ದೇನಪ್ಪ ಅಂತಂದರೆ ನಂಬರನ್ನು ಮಾತ್ರ ಹಾಕಿದ್ದೇನೆ, ಆದರೆ ಇಲ್ಲಿ ಕೆಳಗಡೆ ಬರಲಿಕ್ಕೆ ಹೋಗಿಲ್ಲ. ಯಾಕಂತಂದರೆ ಈ ನಂಬರ್ ಮೂಲಕನೇ ನೀವು ಸ್ಟೋರಿಯನ್ನು ಕನ್ಸ್ಟ್ರಕ್ಷನ್ ಮಾಡ್ತಾ ಹೋಗ್ಬೋದು. ಒಂದನೇ ನಂಬರಲ್ಲಿ ಏನಿದೆ ಅದನ್ನ ಬರೀಬೇಕು, ಫಸ್ಟ್ ಲೈನ್ ಬರೀರಿ. ಸೆಕೆಂಡ್ ನಂಬರ್ 2 ಏನಿಲ್ಲ ಏನು ಬರೆದಿದ್ದೀನಿ ನಾನು ಅದನ್ನು ಬರೀರಿ. 3, 4, 5, 6, 7, 8, 9, 10 ಈ ರೀತಿ ಏನು ಮಾಡಿರಪ್ಪ ಅಂತಂದ್ರೆ ನೀವು ಒಂದೊಂದೇ ಒಂದಾದ ನಂತರ ನೀವು ಬರಿತಾ ಹೋದ್ರಿ ಅಂತಂದರೆ ನೀಟಾಗಿ ಒಂದು ಸ್ಟೋರಿ ಫಾರ್ಮ್ ಆಗುತ್ತೆ. ಅದೇ ಯಾವುದು, ಬರ್ಡ್ ಆ್ಯಂಡ್ ಆ್ಯಂಟ್. ನೆಕ್ಸ್ಟ್ ಪೇಜಿಗೆ ಬಂದರೆ ಅಂತಂದರೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಕೂಡ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಲೈನ್ಸ್ಗಳನ್ನು ಕೊಟ್ಟಿದ್ದಾರೆ. ನೀವು ನೋಡ್ಬೋದು ರೀಅರೇಂಜ್ ಅಂದರೆ ಈ ವರ್ಡ್ಸ್ಗಳು ಏನಾಗಿದೆಪ್ಪ ಅಂದ್ರೆ ಜಂಬಲ್ಡ್ ಆಗಿದ್ದಾವೆ, ಹಿಂದೆ ಮುಂದೆ ಇದ್ದಾವೆ. ಅವ್ನು ನೀಟಾಗಿ ವಾಕ್ಯಗಳಾಗಿ ನಾವೇನು ಮಾಡ್ಬೇಕಪ್ಪ ಅಂತಂದರೆ ಮಾಡಬೇಕಾಗಿದೆ. ಮೈ ನೇಮ್ ಅಲ್ಲಿ ಏನಿದೆ ಅಂದರೆ ನೇಮ್ ಈಸ್ ಮೈ ಲೊಕೇಶನ್ ಅಂತ ಇದೆ. ಇದು ಒಂದು ಬ್ಯೂಟಿಫುಲ್ ಸೆಂಟೆನ್ಸ್ ಆಗೋದಿಲ್ಲ. ಹಾಗಾಗಿ ನಾವು ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸೆಂಟೆನ್ಸ್ ಮಾಡಬೇಕಿತ್ತು ಅಂತಂದರೆ ಮೈ ನೇಮ್ ಈಸ್ ಲೋಕೇಶ್. ಅದೇ ರೀತಿ ಎಲ್ಲ ಸೆಂಟೆನ್ಸ್ ಕೂಡ ನಾನು ಏನು ಮಾಡಿದೆ ಅಂತ ಅದರಲ್ಲಿ ರೀಅರೇಂಜ್ ಮಾಡಿ ಬರ್ತಿದ್ದೇನೆ. ಯಾಕಂದರೆ ವರ್ಡ್ಸ್ ಅವು ಏನಾಗಿದ್ದಾವೆ ಅಂತಂದರೆ ಹಿಂದೆ ಮುಂದೆ ಆಗಿರೋದ್ರಿಂದ ಒಂದು ಮೀನಿಂಗ್ಫುಲ್ ಆಗಿರ್ತಕ್ಕಂಥ ಸೆಂಟೆನ್ಸ್ ಮಾಡಬೇಕಿತ್ತು ಅಂತಂದರೆ ನಾವು ಫಸ್ಟು ಆ ಒಂದು ವರ್ಡ್ಸ್ಗಳನ್ನು 2-3 ಸಾರಿ ಓದಿದಾಗ ನಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಆದರೆ ಇದು ಮಕ್ಕಳಿಗೆ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು. ನಾವು ಟೀಚರ್ಸ್ ಆದವ್ರಿಗೆ ಸ್ವಲ್ಪ ಈಸಿ ಆಗ್ತದೆ ಅಂತಕ್ಕಂಥ ನನ್ನ ಭಾವನೆ. ಎಲ್ಲ ಬರೆದಿದ್ದೀನಿ. ಏನಾದರೂ ಕನ್ಫ್ಯೂಷನ್ ಇದ್ದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ತಪ್ಪಾಗಿದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ನಾವು ಇವಾಗ 5th ಪೇಜಲ್ಲಿದ್ದೀವಿ. 5th ಪೇಜಿಗೆ ಬಂದ್ವಿ ಅಂತಂದರೆ ನಿಮಗೆ ಕರೆಕ್ಟಾಗಿ ಇಲ್ಲಿ ಏನು ಮಾಡಿದಾರಪ್ಪ ಅಂತಂದರೆ ವರ್ಕ್ ಕೊಟ್ಟಿದ್ದಾರೆ. ಒಂದು ನಿಮಗೆ ವಿತ್ ಯುವರ್ ಫ್ರೆಂಡ್ಸ್ ಯು ಕ್ಯಾನ್ ಮೇಕ್ ಯೂಸ್ ಆಫ್ ದಿಸ್ ಸೆಂಟೆನ್ಸ್. ನಿಮ್ಮ ಫ್ರೆಂಡ್ಸ್ ಏನು ಇಷ್ಟಪಡ್ತಾರೆ, ಏನು ಇಷ್ಟಪಡೋದಿಲ್ಲ, ನೀವು ಯಾವ್ದು ಇಷ್ಟಪಡ್ತೀರಿ, ಯಾವ್ದು ಇಷ್ಟಪಡೋದಿಲ್ಲ ಅನ್ನೋದನ್ನ ಇಲ್ಲಿ ಬರಲಿಕ್ಕೆ ಹೇಳಿದರೆ ನಾನಿಲ್ಲಿ ಹಿ ಆರ್ ಶಿ ಅಂತ ಕೊಟ್ಟಿದ್ದೀನಿ. ಯಾಕಂತಂದರೆ ಗರ್ಲ್ಸು ಶಿ ಅಂತ ಬರೆದ್ರೆ ಬಾಯ್ಸು ಹಿ ಅಂತ ಬರಿಬಹುದು ಅಂತ ಒಂದು ಕಲ್ಪನೆ ಇಟ್ಕೊಂಡು ಈ ಸೆಂಟೆನ್ಸ್ಗಳನ್ನು ಬರೆದೇನೆ. ನೀವು ಸರಿಯಾಗಿ ನೋಡಿ ಅಬ್ಸರ್ವ್ ಮಾಡಿ ಈ ಸೆಂಟೆನ್ಸ್ ವಾಕ್ಯಗಳನ್ನು ಬರಿಬೋದು. ಇಲ್ಲಿ ಕೆಳಗಡೆಗೆ ಸ್ಟೂಡೆಂಟ್ ತಾನು ಏನು ಇವ್ಯಾಲ್ಯೂಯೇಷನ್ ತಾನು ಏನು ತಿಳಿದಿದೆ, ಚೆನ್ನಾಗಿದೆಯಾ, ಅವರೇಜ್ ಆಗಿದೆಯಾ ಅಥವಾ ಗುಡ್ಡಾಗಿ ನಾನು ಪರ್ಫಾರ್ಮ್ ಮಾಡ್ಬೋದು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ನಿಮ್ಮ ಮಾಹಿತಿಗಿದು. ಹಾಗೆಯೇ ನಾವು ನೆಕ್ಸ್ಟು ಪೇಜಿಗೆ ಬಂದ್ವಿ ಅಂತಂದರೆ ಪೇಜ್ ನಂಬರ್ 6ಗೆ ಬಂದ್ವಿ ಅಂತಂದರೆ ಇಲ್ಲಿ ಯಾವುದಪ್ಪ ಅಂತಂದರೆ ಮೈಕ್ರೋ ಟೆಸ್ಟಿಗೆ ಬಂದಿದ್ದಾರೆ. ಇಲ್ಲಿ ಯಾವುದು ಮೈಕ್ರೋ ಟೆಸ್ಟಿಗೆ ಬಂದಿದ್ದಾರೆ. ಇಲ್ಲಿ ನಾನು ಆನ್ಸರ್ ಕೂಡ ಇಲ್ಲಿ 1, 2, 3 ಇಲ್ಲೇ ನಾನು ಏನು ಮಾಡಿದ್ದೇನಪ್ಪ ಅಂತಂದರೆ ಮಾರ್ಕ್ ಮಾಡಿದ್ದೇನೆ. ಸಾಧ್ಯವಾದ ಮಟ್ಟಿಗೆ ನೀವು ಅದನ್ನು ಕೂಡ ನೋಡಿ ಬರಿಬೋದು.
ಅಥವಾ ನೀವು ಇಲ್ಲಿ ಏನಿದೆ ಇದನ್ನು ಕೂಡ ನೀವೇನು ಮಾಡ್ಬೋದು ನೋಡಿ ಬರಿಬೋದು. ಪೂರ್ಣ ಪ್ರಮಾಣ ಸೆಂಟೆನ್ಸ್ ಆದರೂ ಬರಿಬೋದು. ಇಷ್ಟನ್ನೇ ಅವ್ರು ಏನು ಕೇಳಿದರೆ ಫೈಂಡ್ ದ ವರ್ಡ್ ಅಂದರೆ ಫೈಂಡ್ ದ ವರ್ಡ್ ಅನ್ನೋಕ್ಕೆ ಕೇವಲ ನಾನು ಇಲ್ಲಿ ಏನು ಬರೆದೇನೆ ಅಂತಂದರೆ ಇಲ್ಲಿ ಶೆಲ್ಟರ್ ಅಂತಂದು ಬರೆದಿದ್ದೇನೆ. ಅದು ಶೆಲ್ಟರ್ ಅಷ್ಟೇ ವರ್ಡ್ ಕೇಳಿದರೆ ಅದನ್ನು ಕೂಡ ಬರಿಬೋದು. ಅಥವಾ ನೀವು ಪೂರ್ಣ ಪ್ರಮಾಣ ಸೆಂಟೆನ್ಸ್ ಆದರೂ ಕೂಡ ಏನು ಮಾಡ್ಬೋದು ಬರಿಬೋದು. ಇಲ್ಲಿ ಈಸ್ ಅ ಫ್ರೆಂಡ್ 4ನೇ ಆನ್ಸರಿಗೆ ಬಂದರೆ ಅಂತಂದ್ರೆ ನೀವು ಈಸ್ ಅ ಫ್ರೆಂಡ್ ಪೇಷನ್ಸ್ ಹೆಲ್ಪ್ಡ್ ಅಂತಂದಿದೆ. ನೀವು ಅದನ್ನೇ ಕೂಡ ಬರಿಬೋದು. ಇಲ್ಲಿ ಕಂಪ್ಲೀಟ್ ದ ಫಾಲೋವಿಂಗ್ ಅಂತ ಕೊಟ್ಟಿದ್ದಾರೆ. 3 ಆಪ್ಷನ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ರೈಮ್ಸ್ ಯಾವುದು, ಒಂದನೇದು. 2ನೇದು ಡಿಫಿಕಲ್ಟ್ ವರ್ಡಿಗೆ ಅಪೋಸಿಟ್ ಯಾವುದು. 3ನೇದು ಆಫನ್ಗೆ ಸಿನಾನಿಮ್ ಯಾವುದು ಅನ್ನೋ ರೀತಿಯಲ್ಲಿ ಕೇಳಿದರೆ. ಹಾಗೆಯೇ ದ ಸ್ಕೈ ಇಸ್ ಬ್ಲೂ ಸೊ ಆರ್ ದೀಸ್ ಪೆನ್ಸ್ ಅಂತಲೂ ಬರ್ತದೆ. ಮ್ಯಾನು ಮೆನ್ನು ಪ್ಲೂರಲ್ ಫಾರ್ಮ್ ಕೇಳಿದರೆ ಲೀಫ್ ಲೀವ್ಸು. ಇಲ್ಲಿ ಟೀಚರ್ ತಮ್ಮ ಒಪಿನಿಯನ್ ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ವ್ಯಕ್ತಪಡಿಸ್ತಾರೆ. ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಮುಂದಿನ ಎಲ್ಲ 5ನೇ ಕ್ಲಾಸ್ ಇರ್ಬೋದು, 6ನೇ ಕ್ಲಾಸ್ ಇರ್ಬೋದು, ಹಾಗೆ 7ನೇ ಕ್ಲಾಸ್ ಇರ್ಬೋದು, 3 ತರಗತಿಗಳ ಈ ಒಂದು ಏನು ರೈನ್ಬೋ ಇದೆ ಇದನ್ನು ನಾನು ಕಂಪ್ಲೀಟಾಗಿ ನಿಮಗೆ ಮುಗಿಸ್ಕೊಡ್ತೇನೆ ಅಂತಂದು ಹೇಳ್ತೇನೆ. ಥ್ಯಾಂಕ್ ಯು.